ಬೌಲಿಂಗ್ ಮಾಡೋರು ಪಾಪ ಆ ಕತ್ತೆ ಚಾಕ್ರಿ ಅಂತ ಎಲ್ಲರೂ ರೇಗಿಸ್ತಾರೆ. ಬೌಲಿಂಗ್ ಮಾಡೋದು ಅಷ್ಟು ಈಸಿ ಇಲ್ಲ. ಯಾವುದೇ ಒಬ್ಬ ಬೌಲರ್ ಆದರೂ ಕೂಡ 3 ಥರ ಶೈಲಿ ಇದೆ. ಅದು ಬ್ರಾಡಾಗಿ ಡಿವೈಡ್ ಮಾಡಿದ್ದಾರೆ. ಇದು ಥಿಯರಿ ಅಲ್ಲ, ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಪ್ರಾಕ್ಟಿಕಲಾಗೂ ಹಾಗೆ ಆಗೋದು. ಒಬ್ಬ ಬೌಲರ್ನ ಅಸೆಸ್ ಮಾಡೋದು ಅಥವಾ ಅವ್ರ ತಪ್ಪುಗಳನ್ನ ತಿದ್ದೋದಾಗಲಿ ಅಥವಾ ಕಂಫರ್ಟ್ ಲೆವೆಲ್ ತೊಗೊಂಬರೋದು ಹೆಂಗೆ ಅಂತಂದರೆ ಅವ್ರದ್ದು ಬೌಲಿಂಗ್ ಆ್ಯಕ್ಷನ್ ಯಾವ ಥರ ಅನ್ನೋದು. ಒಂದು ಸೈಡ್ ಆನ್ ಅಂದರೆ ಎಲ್ಲದಕ್ಕೂ ಕಾರಣ ಇದೆ. ಕ್ರಿಕೆಟ್ನ ಸೈಡ್ ಆನ್ ಗೇಮ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಬೌಲರ್ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್. ಇನ್ನೊಂದು ಫ್ರಂಟ್ ಆನ್, ಇನ್ನೊಂದು ಮಿಕ್ಸ್ಡ್ ಆ್ಯಕ್ಷನ್. ಸೊ ಫ್ರಂಟ್ ಆನು ಸೈಡ್ ಆನು ಎರಡು ಬೇರೆ ಬೇರೆ ಥರ ಆದರೆ ಮಧ್ಯದಲ್ಲಿರೋದು ಮಿಕ್ಸ್ಡ್ ಆ್ಯಕ್ಷನ್. ಎಲ್ಲದಕ್ಕಿಂತ ಡೇಂಜರಸ್ ಆಗಿರೋದು ಯಾವುದು ಅಂತಂದರೆ ಇನ್ಫ್ಯಾಕ್ಟ್ ಸೆಮಿ ಸೈಡ್ ಆನ್ ಅಂತಲೂ ಕರೀತಾರೆ ಅದನ್ನು ಕೆಲವು ಸಲ. ಆದರೆ ಡೇಂಜರಸ್ ಏನು ಅಂತಂದರೆ ಮಿಕ್ಸ್ಡ್ ಆ್ಯಕ್ಷನ್ ಇದೆಯಲ್ಲ ಅದು ಡೇಂಜರಸ್. ಏನೇ ಅಪ್ಪರ್ ಬಾಡಿ ಒಂದು ಕಡೆ ಹೋಗ್ತಾ ಇರುತ್ತೆ, ಲೋವರ್ ಬಾಡಿ ಒಂದು ಕಡೆ ಹೋಗ್ತಾ ಇರುತ್ತೆ. ನಾವು ಇದನ್ನೇ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಸೈಡ್ ಆನ್ ಪೊಸಿಷನಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಇದೆಯಲ್ಲ ಇದು ಬ್ಯಾಕ್ ಫುಟ್ ಲ್ಯಾಂಡಿಂಗ್ ಅಂತ ಕರಿತೀವಿ. ಬ್ಯಾಕ್ ಫುಟ್ ಹಿಂಗೆ ಎಗರಿ ಮಾಡೋವಾಗ ಬೌಲಿಂಗ್ ಮಾಡೋ ಟೈಮಲ್ಲಿ ಇದು ಫಸ್ಟ್ ಬ್ಯಾಕ್ ಫುಟ್ ಲ್ಯಾಂಡ್ ಆಗುತ್ತೆ. ಈ ಬ್ಯಾಕ್ ಫುಟ್ಟು ಕ್ರೀಸ್ಗೆ ಪ್ಯಾರಲಲ್ ಆಗಿತ್ತು ಅಂತಂದರೆ ಅದು ಸೈಡ್ ಆನ್. ಇದು ಹೆಂಗಾರ ಇದ್ಕೊಂಡು ಹೋಗಿ ತಲೆನೇ ಕೆಡ್ಸ್ಕೋಬಾರ್ದು, ಇದು ಸೈಡ್ ಆನ್. ನೆಕ್ಸ್ಟ್ ಒನ್ನು ಎಗರ್ಬಿಟ್ಟು ಲ್ಯಾಂಡ್ ಆದಾಗ ಈ ಬ್ಯಾಕ್ ಫುಟ್ಟು ಕ್ರೀಸ್ಗೆ ಪರ್ಪೆಂಡಿಕ್ಯುಲರ್ ಆಗಿತ್ತು ಅಂತ ಹಿಂಗಿತ್ತು ಅಂದರೆ ಇದು ಚೆಸ್ಟ್ ಆನ್ ಅಂದರೆ ಫ್ರಂಟ್ ಆನ್ ಅಂತ ಮಾತಾಡ್ತೀವಿ. ಇದೆಯಲ್ಲ ಇದು ಕರೆಕ್ಟಾಗಿ ಬ್ಯಾಟ್ಸ್ಮನ್ ಕಡೆನೇ ಇರುತ್ತೆ. ಎರಡರ ಮಧ್ಯೆ ಇರುತ್ತೆ ಅಂತಂದರೆ ಆಗ ಇದು ಸೆಮಿ ಅಂತ ಹೇಳ್ತೀವಿ ನಾವು. ಇದು ಸೆಮಿ, ಇದು ಸೈಡ್ ಆನು, ಇದು ಫ್ರಂಟ್ ಆನ್. ಸೊ 3 ಬೌಲಿಂಗ್ ಆ್ಯಕ್ಷನ್ನ ಡಿಫೈನ್ ಮಾಡೋದು ಹೆಂಗೆ ಅಂತಂದರೆ ಅದು ಬ್ಯಾಕ್ ಫುಟ್ ಲ್ಯಾಂಡಿಂಗಲ್ಲಿ ನೋಡಿದಾಗ್ಲೇ ಗೊತ್ತಾಗೋದು. ಸೊ ಕೆಲವು ಸಲ ಏನಾಗುತ್ತೆ, ಕೆಲವರು ಪಾರ್ ಸೈಡ್ ಆನ್ ಅಂತಾರೆ. ಅಂದರೆ ತೀರಾ ಹಿಂದೆ ತಿರುಗಿಬಿಟ್ರೆ ನಮ್ಮ ರೋಜರ್ ಬಿನಿಯರ್ ಆ್ಯಕ್ಷನ್ ಹಿಂಗೆ ಇದ್ದಿದ್ದು, ಅವರು ತೀರಾ ಪಾರ್ ಸೈಡ್ ಆನ್ ಅಂತ ಕರೀತಾರೆ ಅವ್ರಿಗೆ. ಅಂದರೆ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು. ಒಂದು ಕಾಮನ್ ರೂಲ್ ಇದೆ, ಅದೇನು ಅಂತಂದರೆ ಯಾವುದು ಬ್ಯಾಕ್ ಫುಟ್ ಲ್ಯಾಂಡಿಂಗು ಈಗ ಆದ ತಕ್ಷಣ ಫ್ರಂಟ್ ಫುಟ್ ಲ್ಯಾಂಡಿಂಗು ಸೇಮ್ ಲೈನಲ್ಲಿ ಇರಬೇಕು. ಅವಾಗಲೇ ಬಾಡಿ ಅಲೈನ್ ಆಗಿರುತ್ತೆ ಟಾರ್ಗೆಟ್ ಕಡೆಗೆ. ಟಾರ್ಗೆಟ್ ಯಾವುದು? ಇಲ್ಲ ಸ್ಟಂಪ್ಸು, ಇಲ್ಲ ಬ್ಯಾಟ್ಸ್ಮನ್. ಇವೆರಡು ಒಂದೇ ಲೈನಲ್ಲಿ ಇತ್ತು ಅಂತಂದರೆ ಅದು ಅಲೈನ್ಮೆಂಟ್ ಕರೆಕ್ಟ್ ಆಗಿದೆ ಅಂತಲೇ ಅರ್ಥ. ನೀವು ಹೇಳ್ಬೋದು ಹೆಂಗೆ ಡಿಫೈನ್ ಆಗುತ್ತೆ, ಬೇರೆ ಏನಾರು ಆಗುತ್ತಾ ಅಂದರೆ ಬ್ಯಾಕ್ ಫುಟ್ ಇಲ್ಲಿ ಲ್ಯಾಂಡ್ ಆಗಿ ಫ್ರಂಟ್ ಫುಟ್ ಈ ಕಡೆ ಆಯಿತು ಅಂತಂದರೆ ಆಗಲ್ಲ, ತಲೆ ಬೀಳ್ತಾ ಇದೆ. ಬ್ಯಾಕ್ ಫುಟ್ ಇಲ್ಲಿ ಲ್ಯಾಂಡ್ ಆಗಿ ಫ್ರಂಟ್ ಫುಟ್ ಇಲ್ಲ ಆಗಬೇಕು ಅಂದರೆ ಭಾಳ ಕಷ್ಟ, ಸ್ಪ್ಲಿಟ್ ಆಗಿಬಿಡುತ್ತೆ. ಈ ಥರ ಇರೋರು ಇದ್ದಾರೆ. ಆ್ಯಕ್ಚುಲಿ ಸಸ್ಟೈನ್ ಆಗಿದ್ರೆ ಕೊನೆಗೆ ಇಂಜುರಿ ಆಗೇ ಆಗುತ್ತೆ. ಬಟ್ ದೇವ್ರು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ಅಂತಂದರೆ ಬ್ಯಾಕ್ ಫುಟ್ ಎಲ್ಲಿ ಲ್ಯಾಂಡ್ ಆಗುತ್ತೋ ಫ್ರಂಟ್ ಫುಟ್ಟು ಅಲ್ಲೇ ಲ್ಯಾಂಡ್ ಆಗುತ್ತೆ. ಸೊ ತಿದ್ದೋದು ಹೆಂಗೆ ಅಂತಂದಾಗ ಕೈನ ತಿದ್ದಬೇಕು ಬೌಲರ್ಗಳದ್ದು ಅಂದರೆ ಅಲೈನ್ಮೆಂಟು ಅವ್ರದ್ದು ಫುಟ್ನ ನೋಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ 3 ಥರ ಆ್ಯಕ್ಷನ್ ಇದೆ ಅಂತ ನಾನು ಹೇಳಿದೆ. ನಾನು ಸೈಡ್ ಆನ್ ಇಂಜುರಿ ಆಗತ್ತೆ, ಕೆಲವು ಸಲ ಆಗುತ್ತೆ. ಅದಕ್ಕೆ ಸ್ಟ್ರಾಂಗ್ ಕೋರ್ ಬೆಳೆಸಬೇಕು, ಸಕ್ಕದ ಆ್ಯಕ್ಷನ್ ಇರಬೇಕು, ರಿಪಿಟೇಟಿವ್ ಆ್ಯಕ್ಷನ್ ಇರಬೇಕು. ಫ್ರಂಟ್ ಆನಲ್ಲಿ ಇಂಜುರಿ ಕಡಿಮೆನ ಅಂದರೆ ಭಾಳ ಕಡಿಮೆ. ಫ್ರಂಟ್ ಆನ್ ತುಂಬ ಕಡಿಮೆ. ಇವು ಅನ್ಕೊಂಡು ಏನಪ್ಪ ಉಲ್ಟಾ ಹೇಳ್ತಾರೆ ಅಂತ ಅಲ್ಲ, ಫ್ರಂಟ್ ಆನಲ್ಲಿ ಇಂಜುರಿ ಕಡಿಮೆ. ಈ ಮಿಕ್ಸ್ಡ್ ಸೆಮಿ ಅಂತಲೇ ಇದೆ ನೋಡಿ, ಸೆಮಿ ಸೈಡ್ ಆನ್ ಇದೆಯಲ್ಲ ಅದರಲ್ಲೂ ಸ್ವಲ್ಪ ಚಾನ್ಸಸ್ ಇರುತ್ತೆ. ಬಟ್ ಓವರ್ ಆಲ್ ಏನು ಅಂದರೆ ಬೌಲಿಂಗ್ ಮಸಲ್ಸ್ನ ಯೂಸ್ ಮಾಡಿ 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 ಯೂಸ್ಡ್ ಆಗೋಗಿರ್ತಾರೆ. ಎಲ್ಲಿ ಚೇಂಜ್ ಮಾಡಬೇಕು, ಎಲ್ಲಿ ಚೇಂಜ್ ಮಾಡಬಾರ್ದು ಅನ್ನೋದು ಗೊತ್ತಿದ್ರೆ ಮಾತ್ರ ಮಾಡಬೇಕು.